ಒಂದು ದಿನ ಒಬ್ಬ ರಾಜ ಒಡ್ಡೋಲದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಅಯ್ಯೋ ಮಹಾರಾಜರೇ, ಅಯ್ಯೋ ಅಯ್ಯೋ ಮಹಾರಾಜ. ಮಂತ್ರಿ, ಏಕೆ ಅಳುತ್ತಿದ್ದೀರಿ? ಏಕೆ ಅಳುತ್ತಿದ್ದೀರಿ? ನಿನ್ನ ರೋದನಕ್ಕೆ ಕಾರಣವೇನು? ಮಹಾರಾಜರೇ, ಗಂಧರ್ವ ಸೇನರು ಚೀರಿಕೊಂಡರಂತೆ. ಅಯ್ಯೋ. ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ಎಲ್ಲರೂ ರಾಜ್ಯದಿಂದ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿ ಮಂತ್ರಿಯ ಉಪಚಾರ ಆರೈಕೆಗಾಗಿ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ. ಗಂಧರ್ವಸೇನರು ತೀರಿಕೊಂಡರಂತೆ. ಅಯ್ಯೋ, ಗಂಧರ್ವಸೇನರು ತೀರಿಕೊಂಡರಂತೆ. ಅಯ್ಯೋ, ಗಂಧರ್ವಸೇನರು ತೀರಿಕೊಂಡರಂತೆ. ಅಯ್ಯೋ ಅಯ್ಯೋ, ಗಂಧರ್ವಸೇನರು ತೀರಿಕೊಂಡರಂತೆ. ಮಹಾರಾಣಿಯವರೇ, ಎಲ್ಲರೂ ಏಕೆ ಹೇಳುತ್ತಿದ್ದಾರೆ? ಗಂಧರ್ವಸೇನರು ತೀರಿಕೊಂಡರಂತೆ. ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನ್ ಸಂಬಂಧ? ನನಗೂ ಗೊತ್ತಿಲ್ಲ. ಮಹಾರಾಜರೇ, ಗಂಧರ್ವ ಸೇನರು ಯಾರು? ನನಗೂ ಗೊತ್ತಿಲ್ಲ. ನಾನು ಎಂತ ಮೂರ್ಖತನದ ಕೆಲಸ ಮಾಡಿದೆ? ಮಂತ್ರಿ, ಮಂತ್ರಿಯನ್ನು ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿ ಮಂತ್ರಿಯನ್ನು ಕರೆಸಿ. ಮಂತ್ರಿಗಳೇ, ಈ ಗಂಧರ್ವ ಸೇನ ಯಾರು? ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ. ಈ ಗಂಧರ್ವ ಸೇನ ಯಾರೆಂಬುದು ನನಗೂ ತಿಳಿದಿಲ್ಲ. ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನ ತೀರಿಕೊಂಡರೆಂದು ಗಂಟಲು ಅರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನು ಅತ್ತೆ. ಅಯ್ಯೋ ಮೂರ್ಖ! ಗಂಧರ್ವ ಸೇನರು ಯಾರೆಂದು ಪತ್ತೆ ಮಾಡಿಕೊಂಡು ಬಾ. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಜರೇ. ಸ್ವಾಮಿ, ಈ ಮಹಾರಾಜರಿಗೂ ಗಂಧರ್ವ ಸೇನರಿಗೂ ಏನ್ ಸಂಬಂಧ? ಸ್ವಾಮಿ, ಅವರು ಯಾರೆಂದು ನನಗೂ ತಿಳಿದಿಲ್ಲ. ಆದರೆ ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು, ತೀರಿಕೊಂಡರೆಂದು ಅಳುತ್ತಿದ್ದಳು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆಂದಿತ್ತು, ಅದಕ್ಕೆ ಹೇಳಿದೆ. ಅಯ್ಯೋ, ಯಾರಮ್ಮ ಈ ಗಂಧರ್ವ ಸೇನ? ಸ್ವಾಮಿ, ಗಂಧರ್ವ ಸೇನರ ಪರಿಚಯ ನನಗಿಲ್ಲ. ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಸಿ ನನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಪಡೆದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು. ಅದನ್ನು ನೋಡಿ ನಾನು ಅಷ್ಟೇ ಗಂಡನ ಬಳಿ ಹೇಳಿದೆ. ಅಯ್ಯೋ, ಯಾರು ಈ ಗಂಧರ್ವ ಸೇನ? ಯಾರಮ್ಮ ಈ ಗಂಧರ್ವ ಸೇನ? ನನಗೆ ಅರ್ಥವಿಲ್ಲ. ಈಗಲೂ ನನ್ನ ಹೃದಯ ಅತಿಗಾಗಿ ಮಿಡಿಯುತ್ತಿದೆ. ಗಂಧರ್ವ ಸೇನೆ ನನ್ನ ಪ್ರೀತಿಯ ಕತ್ತೆ. ನನ್ನ ಮನವಿಗಿಂತಲೂ ಹೆಚ್ಚಾಗಿ ಅವರನ್ನು ಮುದ್ದಿನಿಂದ ಬೆಳೆಸಿದೆ. ನನ್ನ ಎಲ್ಲವೇ ಹಾರಗಳನ್ನು ನೋಡಿಕೊಳ್ಳುತ್ತಿದ್ದ. ಸ್ವಾಮಿ, ನೆನ್ನೆ ರಾತ್ರಿ ಕಣ್ಬಿಟ್ಟ ನನ್ನ ಹೊಟ್ಟೆ ಮೇಲೆ ಕಲ್ಲಾಕ್ಬಿಟ್ಟ. ಮಹಾರಾಜರೇ, ನಾವೆಲ್ಲೂ ಗಂಧರ್ವ ಸೇನರು ತೀರಿಕೊಂಡರೆಂದು ಶೋಕಿಸಿದೆವಲ್ಲ, ಅದು ಬೇರೆ ಯಾರೂ ಅಲ್ಲ, ಒಡಿವಾಳ್ತಿಯ ಪ್ರೀತಿಯ ಕತ್ತೆ. ಅಯ್ಯೋ ಮೂರ್ಖ! ನಿನ್ನೆಯನ್ನು ಯಾರು ತೀರಿಕೊಂಡರೆಂದು ಹೇಳಿದೆ? ಗಂಧರ್ವ ಸೇನರು ತೀರಿಕೊಂಡರೆಂದು ಹೇಳಿದೆ. ಗಂಧರ್ವ ಸೇನರು ಯಾರು? ಒಡಿವಾಳ್ತಿಯ ಪ್ರೀತಿಯ ಕತ್ತೆ.